ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಫ್ರೆಂಡ್ಸ್, ಎಲ್ರಿಗೂ ಗೊತ್ತಿರೋ ಹಾಗೆ ಶಾಲೆ ಪ್ರಾರಂಭ ಆಗಿದ ಕೂಡಲೇ ತಂದೆ ತಾಯಿಗಳ ಪರಿಸ್ಥಿತಿ ಪರದಾಡಂಗಾಗಿರುತ್ತೆ. ಮಕ್ಕಳಿಗಿನ್ನ ತಂದೆ ತಾಯಿಗಳಿಗೆ ಪ್ರೆಷರ್ ಜಾಸ್ತಿ. ಸೊ ಅಂತ ಗಡಿಬಿಡಿ ಪರಿಸ್ಥಿತಿನ ಹೇಗೆ ನಾವು ಈಸಿಯಾಗಿ ನಿಭಾಯಿಸಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಟಿಪ್ಸ್ ಕೊಡ್ತಾ ಇದ್ದೀನಿ. ಕೇವಲ 1 ನಿಮಿಷದ ವಿಡಿಯೋ ಸ್ಕಿಪ್ ಮಾಡ್ತೀರ ನೋಡಿ, ಖಂಡಿತ ನಿಮ್ಗೆ ಯೂಸ್ ಆಗೇ ಆಗುತ್ತೆ. ಹಾಗೆ ಬೇರೆಯವ್ರು ಕೂಡ ಫಾರ್ವರ್ಡ್ ಮಾಡಿ, ಅವ್ರು ಕೂಡ ಹೆಲ್ಪ್ ಆಗಲಿ. ಪ್ರತಿನಿತ್ಯ ತಂದೆ ತಾಯಂದಿರು ಮಕ್ಕಳೊಂದಿಗೆ ಬೇಗ ಮಲಗುವುದು ಅತಿ ಮುಖ್ಯ. ಏಕೆಂದರೆ ಶಾಲೆಯಲ್ಲಿ ಮಕ್ಕಳು ಲವಲವಿಕೆಯಿಂದಿರಲು ಕನಿಷ್ಠ 8 ಗಂಟೆಗಳ ಕಾಲ ನಿದ್ರೆ ಬಹು ಅವಶ್ಯಕವಾಗಿದೆ. ಬೆಳಿಗ್ಗೆ ಬೇಗನೆ ಏಳುವಂತೆ ಹಾಗೂ ಎದ್ದ ನಂತರ ದೇವರಿಗೆ, ಹಿರಿಯರಿಗೆ, ಭೂಮಿ ತಾಯಿಗೆ, ತಂದೆ ತಾಯಿಗೆ, ಗುರುಗಳಿಗೆ ನಮಿಸುವುದನ್ನು ರೂಢಿಸಿ. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಪ್ರತಿನಿತ್ಯ ಹಸಿರು ಸೊಪ್ಪು, ತರಕಾರಿ, ತಾಜಾ ಹಣ್ಣುಗಳನ್ನು ಕೊಡಿ. ಬೇಕರಿ, ಹೋಟೆಲ್ನಂತಹ ಕುರುಕು ತಿಂಡಿಗಳನ್ನು ಆದಷ್ಟು ತಡೆಯಿರಿ. ಮಕ್ಕಳು ಶಾಲೆಯಿಂದ ಮನೆಗೆ ಬಂದಾಗ ತಮ್ಮ ಬಟ್ಟೆ, ಬ್ಯಾಗ್, ಶೂಸ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವ ಬದಲು ಕ್ರಮಬದ್ಧವಾಗಿ ಅವರದೇ ಕೋಣೆಗಳಲ್ಲಿ ಇಡುವಂತೆ ಕಲಿಸಿಕೊಡಿ. ಇದರಿಂದ ಮರುದಿನ ಬೆಳಗ್ಗೆ ಪರದಾಡುವ ಅವಶ್ಯಕತೆ ಇರುವುದಿಲ್ಲ. ದಿನದಲ್ಲಿ 1 ಬಾರಿಯಾದರೂ ಕುಟುಂಬದವರು ಒಟ್ಟಿಗೆ ಕುಳಿತು ಊಟ ಮಾಡುವುದು ಬಹುಮುಖ್ಯ. ಇದರಿಂದ ಸ್ನೇಹ, ಪ್ರೀತಿ, ಬಾಂಧವ್ಯ, ಕಾಳಜಿ ಮಕ್ಕಳಲ್ಲಿ ಹೆಚ್ಚುತ್ತದೆ. ಮಕ್ಕಳ ಅಭ್ಯಾಸಕ್ಕಾಗಿ ಚಿಕ್ಕ ಓದಿನ ಕೋಣೆಯನ್ನು ರೂಪಿಸಿಕೊಡಿ. ಮುಖ್ಯವಾಗಿ ತಂದೆ ತಾಯಂದಿರು ಮಕ್ಕಳು ಮನೆಗೆ ಬಂದ ಮೇಲೆ ಮೊಬೈಲ್ ಬಳಕೆ ಮಾಡಬೇಡಿ. ಟಿವಿ, ಧಾರಾವಾಹಿ ನೋಡುವುದನ್ನು ಕಡಿಮೆ ಮಾಡಿ. ಬದಲಾಗಿ ಕತೆ, ಪುಸ್ತಕ ಓದುವ ಹವ್ಯಾಸ ರೂಢಿಸಿ. ಹಾಗೆ ಮನೆಯ ಕೆಲಸಗಳಲ್ಲಿ ಅವರನ್ನು ತೊಡಗಿಸಬೇಕು. ಇದರಿಂದ ಮಕ್ಕಳು ಸ್ವತಂತ್ರರಾಗಿ ಬದುಕಲು ಕಲಿಯುತ್ತಾರೆ. ಈ ಮಾಹಿತಿನ ಫ್ರೆಂಡ್ಸ್ ಎಲ್ಲರೂ ಕೂಡ ಪ್ಲೀಸ್ ಶೇರ್ ಮಾಡಿ. ಎಲ್ರಿಗೂ ಖಂಡಿತವಾಗೂ ಯೂಸ್ ಆಗುತ್ತೆ. ಥ್ಯಾಂಕ್ ಯು.